ಆತ್ಮೀಯ ಶಿಕ್ಷಕ ಬಂಧುಗಳೇ, ಇಲ್ಲಿ ನಾನು ಒಂದು ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ. ಇದು ವಾಸದ ಮನೆ. ಆ ವಾಸದ ಮನೆಯಲ್ಲಿ ಏನು ಮಾಡಿದ್ದಾರೆ, ಒಂದು ಅಂಗಡಿಯನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಅಂಗಡಿ ಒಳಗಿಂದ ಮನೆ ಒಳಗೆ ಹೋಗ್ಬೋದು, ಮನೆ ಒಳಗಿಂದ ಅಂಗಡಿಗೆ ಬರ್ಬೋದು. ಇಲ್ಲಿ ಕಟ್ಟಡ ಸಂಖ್ಯೆಯನ್ನು ಅಂಗಡಿಗೂ ಮತ್ತು ಮನೆಗೂ ಸೇರಿಸ್ದಂಗೆ ಒಂದೇ ನಂಬರನ್ನು ಕೊಟ್ಟಿದ್ದೀನಿ. ಉದಾಹರಣೆಗೆ 002 ಅಂತ ಕೊಟ್ಟಿದ್ದೀನಿ. ಇದನ್ನು ಗಣತಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಿಮ್ಮ ಆ್ಯಪ್ನಲ್ಲಿ ಹೊಸ ಮನೆ ಪಟ್ಟಿ ನಮೂದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಕ್ರಮ ಸಂಖ್ಯೆ ತಾನಾಗಿ ಜನ್ರೇಟ್ ಆಗುತ್ತೆ. ಕಟ್ಟಡ ಸಂಖ್ಯೆಯನ್ನು ಕೊಟ್ಕೊಳ್ಳಿ. 002 ಅಂತ ಕೊಡ್ತೀನಿ. ನಾನು ಅದಕ್ಕೆ ಕೊಟ್ಟಿರೋಂಥ ಕಟ್ಟಡ ಸಂಖ್ಯೆ 002 ಅಂತ. ಜನಗಣತಿ ಮನೆ ಸಂಖ್ಯೆ ಅಂದಾಗ ಅಲ್ಲಿ ಹೊಸದು ಅಂತ ಕೊಡಿ. ಅಲ್ಲಿ ಹೊಸದು ಅಂತ ಕೊಟ್ಟಾಗ 4 ನಂಬರ್ ಜನ್ರೇಟ್ ಆಗುತ್ತೆ. ಆ 4 ನಂಬರನ್ನು ನಾವು ಏನು ಮಾಡ್ತೀವಿ, ಆ ಮನೆಯ ಡೋರ್ ಮೇಲೆ ಬರೀತೀವಿ. ಅದು ಆ ಒಂದು ಮನೆ ಗಣತಿಯಾಗಿದೆ ಅಂತ ಕನ್ಫರ್ಮೇಷನ್. ನೆಕ್ಸ್ಟು ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಹೋದಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಸ್ವಯಂ ಗಣತಿ ಮಾಡಲಾಗಿದೆಯೇ? ನಾವು ಅವ್ರನ್ನ ಕೇಳ್ತೀವಿ, ಸ್ವಯಂ ಗಣತಿ ಮಾಡ್ಕೊಂಡಿದ್ದೀರಾ ಅಂತ. ಹೌದು ಅಂತ ಅಂದರೆ ಒಂದು ಇಂಗ್ಲೀಷ್ ಅಕ್ಷರದೊಂದಿಗೆ 11 ನಂಬರ್ ಇರುವಂಥ ಒಂದು ಸಂಕೇತವನ್ನು ಕೊಡಿ ಅಂತ ಕೇಳ್ತೀವಿ. ಅಕಸ್ಮಾತ್ ಅವರು ಆ ಸಂಕೇತವನ್ನು ಕೊಡಲಿಲ್ಲ ಅಂತ ಅಂದರೆ ನಾವು ಸ್ವಯಂ ಗಣತಿ ಮಾಡಿಲ್ಲ ಅನ್ನೋ ಒಂದು ಆಪ್ಷನನ್ನು ಬಳಕೆ ಮಾಡ್ಕೊಳ್ತೀವಿ. ಬಳಕೆ ಮಾಡಿಕೊಂಡು 4 ಮತ್ತು 5, 6ನೇ ಪ್ರಶ್ನೆಗೆ ನಾವು ಉತ್ತರವನ್ನು ಕೊಟ್ಕೊಳ್ತೀವಿ. ನೆಲ, ಗೋಡೆ ಮತ್ತು ಮೇಲ್ಛಾವಣಿಗೆ ಉತ್ತರವನ್ನು ಕೊಟ್ಕೊಳ್ತೀವಿ. 7ನೇ ಪ್ರಶ್ನೆ ಬಂದಾಗ ಈ ಒಂದು ಯಾವ ಒಂದು ಆಪ್ಷನನ್ನು ಬಳಕೆ ಮಾಡಬೇಕು? ಅಂಗಡಿ ಪ್ಲಸ್ ಮನೆ. ಆ ಮನೆ ಒಳಗಿಂದನೇ ಅಂಗಡಿ ಇರೋವಂಥದ್ದು. ಅದಕ್ಕೆ ನಾವು ಯಾವ ಆಪ್ಷನ್ ಕೊಡಬೇಕು ಅಂತಂದರೆ 2ನೇ ಆಪ್ಷನ್ ಕೊಡಬೇಕು, ವಾಸ ಹಾಗೂ ಇತರೆ ಬಳಕೆ ಅಂತ. ವಾಸ ಹಾಗೂ ಇತರೆ ಬಳಕೆ ಅಂತ ಕೊಟ್ಟಾಗ ಕೆಳಗಡೆ ಒಂದು ಏನು ಬರುತ್ತೆ, ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ 2ನೇ ಆಪ್ಷನನ್ನು ವಾಸ ಮತ್ತು ಇತರೆ ಬಳಕೆಯನ್ನು ನಾವು ಸೆಲೆಕ್ಟ್ ಮಾಡ್ಕೊತೀವಿ. ಸೆಲೆಕ್ಟ್ ಮಾಡ್ಕೊಂಡಾಗ ನೈಜ ಬಳಕೆಯನ್ನು ನಮೂದಿಸಿ ಅಂತ ಇದೆ. ಆ ನೈಜ ಬಳಕೆ ನಮೂದಿಸಿನಲ್ಲಿ ನಾನು ಕನ್ನಡದಲ್ಲಿ ಏನು ಮಾಡ್ತೀನಿ, ದಿನಸಿ ಅಂಗಡಿ ಅಂತ ಟೈಪ್ ಮಾಡ್ತೀನಿ. ದಿನಸಿ ಅಂಗಡಿ ಅಂತ ಟೈಪ್ ಮಾಡಿ ನೆಕ್ಸ್ಟ್ ನಾವು ಮುಂದಕ್ಕೆ ಹೋಗ್ತೀವಿ. ಮುಂದಕ್ಕೆ ಹೋದಾಗ ಮತ್ತೆ ನಮಗೆ 33, 34 ಪ್ರಶ್ನೆಗಳು ಸಿಗ್ತವೆ. ಆ 34 ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ನೀಡ್ತಾ ಹೋಗ್ತೀವಿ. ಈಗ ನಾವು ಲೇಔಟ್ ಮ್ಯಾಪ್ ಪ್ರಕಾರ 1ನೇ ಮನೆ ಮತ್ತು 2ನೇ ಮನೆಯನ್ನು ಗಣತಿ ಮಾಡಿದ್ದೀವಿ. 3ನೇ ಮನೆ ಹತ್ತಿರ ಬಂದಾಗ ಆ ಮನೆ ಏನಾಗ್ಬಿಟ್ಟಿದೆ, ಬೀಗ ಹಾಕ್ಕೊಂಡೋಗಿದ್ದಾರೆ ಅಥವಾ ಆ ಮನೆ ಖಾಲಿ ಇದೆ. ಅಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಗಣತಿ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ಹೊಸ ಮನೆ ಪಟ್ಟಿ ನಮೂದನ್ನು ಟಚ್ ಮಾಡಿ ಸ್ಕ್ರೀನ್ ಓಪನ್ ಆಗುತ್ತೆ. ಕ್ರಮ ಸಂಖ್ಯೆ ತಾನಾಗಿ ಬರುತ್ತೆ. ಕಟ್ಟಡ ಸಂಖ್ಯೆಯನ್ನು ನಾನಿಲ್ಲಿ 003 ಅಂತ ಕೊಡ್ತೀನಿ. ಜನಗಣತಿ ಮನೆ ಸಂಖ್ಯೆಯನ್ನು ಹೊಸದು ಅಂತ ಕೊಡ್ತೀನಿ. ಅಲ್ಲಿ ನಂಬರ್ ಕ್ರಿಯೇಟ್ ಆಗುತ್ತೆ. ಆ ನಂಬರನ್ನು ನಾನು ಆ ಡೋರ್ ಮೇಲೆ ಬರಿತೀನಿ. ನೆಕ್ಸ್ಟ್ ಅನ್ನೋ ಆಪ್ಷನನ್ನು ನಾನು ಬಳಕೆ ಮಾಡಿಕೊಂಡಾಗ 4 ಮತ್ತು 5, 6ನೇ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀವಿ. ನಾವು ಅಲ್ಲಿ ಮನೆ ಸುತ್ತಮುತ್ತ ನೋಡ್ತೀವಿ. ಒಂದು ಕಿಟಕಿಯ ಮುಖಾಂತರ ಆ ನೆಲಕ್ಕೆ ಏನನ್ನು ಬಳಕೆ ಮಾಡಿದ್ದಾರೆ ಮತ್ತು ಗೋಡೆಗೆ ಏನು ಬಳಕೆ ಮಾಡಿದ್ದಾರೆ, ಮೇಲ್ಛಾವಣಿಗೆ ಏನು ಬಳಕೆ ಮಾಡಿದ್ದಾರೆ ಅನ್ನೋದು ನಮಗೆ ಕಾಣುತ್ತೆ. ಮನೆಯ ಸುತ್ತ ಒಂದು ರೌಂಡ್ ಬಂದಾಗ ಅಲ್ಲಿ ಕಿಟಕಿಯ ಮುಖಾಂತರ ನೆಲಕ್ಕೆ ಏನು ಬಳಸಿದ್ದಾರೆ ಅನ್ನೋದನ್ನು ತಿಳ್ಕೊಂಡು 6ನೇ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಮನೆ ಬೀಗ ಹಾಕಿದ್ರೂ ಅಥವಾ ಖಾಲಿ ಮನೆ ಆಗಿದ್ರೂ ಅಥವಾ ಬಾಡಿಗೆಗೆ ನಿರೀಕ್ಷೆ ಮಾಡ್ತಿರೋ ಮನೆ ಆಗಿದ್ರೂ ಕೂಡ ನಾವಲ್ಲಿ 4 ಮತ್ತು 5, 6ನೇ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗತ್ತೆ. 7ನೇ ಪ್ರಶ್ನೆಗೆ ಬಂದಾಗ ಆ ಮನೆ ವಾಸದ ಮನೆ ಆಗಿರುತ್ತೆ. ಅದನ್ನು ನಾನೇನು ಮಾಡ್ತೀನಿ, ವಾಸಕ್ಕೆ ಅಂತ ಹಾಕ್ಕೊಳ್ತೀನಿ. ವಾಸಕ್ಕೆ ಅಂತ ಹಾಕೊಂಡ್ಮೇಲೆ ಬೀಗ ಹಾಕಲಾಗಿದೆ ಅಂತ ಒಂದು ಆಪ್ಷನ್ ಇದೆ ನೋಡಿ, ಆ ಆಪ್ಷನನ್ನು ಬಳಕೆ ಮಾಡ್ತೀನಿ. ಬೀಗ ಹಾಕಲಾಗಿದೆ ಅಂದಮೇಲೆ ಅದೊಂದು ಫೋನ್ ನಂಬರು ಅಥವಾ ಮತ್ತೊಂದು ಮಾಹಿತಿಯನ್ನು ಕೇಳುತ್ತೆ. ಆ ಮಾಹಿತಿಯನ್ನು ಹಾಕಿ ಅದನ್ನು ಅಲ್ಲಿಗೆ ಕ್ಲೋಸ್ ಮಾಡ್ತೀವಿ. ಮತ್ತೆ ನಾವು ನಮಗೆ 30 ದಿವಸಗಳ ಕಾಲ ಗಣತಿ ಇರ್ತದೆ, ಮೇ 15ರವರೆಗೆ. ಮತ್ತೆ ನಾವು ಮಧ್ಯದಲ್ಲಿ ಅಥವಾ ಮೇ 14ನೇ ತಾರೀಕು ಮತ್ತೆ ಆ ಮನೆ ಹತ್ರ ಹೋದಾಗ ಆ ಮನೆಯಲ್ಲಿ ಆ ಮಾಲೀಕರು ಅಥವಾ ಅಲ್ಲಿ ವಾಸ ಮಾಡುವಂಥ ಫ್ಯಾಮಿಲಿ ಬಂದಾಗ ಆ ಬೀಗ ಹಾಕಲಾಗಿದೆ ಅನ್ನೋ ಆಪ್ಷನನ್ನು ಓಪನ್ ಮಾಡಿ ನಾವು ಏನು ಮಾಡ್ಬೋದು, 33 ಪ್ರಶ್ನೆಗಳಿಗೆ ಅವರಿಂದ ಉತ್ತರವನ್ನು ತಗೋಬೋದು. ಅಕಸ್ಮಾತ್ ಆ ಮನೆ ಒಂದು ಬಾಡಿಗೆ ಮನೆ ಆಗಿದ್ದು ಯಾರೂ ಬಾಡಿಗೆ ಬಂದಿಲ್ಲ ಅಂತ ಅಂದಾಗ ನಾವೇನು ಮಾಡಬೇಕಾಗತ್ತೆ, ಇಲ್ಲಿ 0 ಖಾಲಿ ಅಂತ ಇದೆಯಲ್ಲ ಆ ಆಪ್ಷನನ್ನು ಬಳಕೆಯಾಗಿ ಮಾಡ್ಕೋಬೇಕಾಗತ್ತೆ. ಆಗ ನಾವು ಆ ಆಪ್ಷನ್ನ ಬಳಕೆ ಮಾಡಿದ್ಮೇಲೆ ಆ ಮನೆ ಸಂಪೂರ್ಣ ಆಗುತ್ತೆ. ಆ ಮನೆಯನ್ನು ನಾವು ಮತ್ತೆ ಗಣತಿ ಮಾಡುವ ಹಾಗಿಲ್ಲ, ಅದು ಗಣತಿ ಆದ ಲೆಕ್ಕ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದೇ ಬಿಲ್ಡಿಂಗಲ್ಲಿ 3-4 ಮನೆಗಳು ಮತ್ತು ಅಂಗಡಿಗಳು ಇದ್ದಾಗ ಯಾವ ರೀತಿ ಗಣತಿಯನ್ನು ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.